ಹತ್ರ ಹೋದಾಗ ಮಾಡೋಣ ಅಂತ. ಹೋಗಕ್ಕಿಂತ ಹೋಗೋ ರೋಡೇ ಚೆನ್ನಾಗೈತಿ ಅಂತ ಒಂದು ಗಾಡಿ ಮತ್ತೆ ಹೇಳ್ಸಲ್ ಗೊತ್ತಾ. ನೋಡಿ ಕಲ್ಲು ಮೇಲಿಂದ ಬಿದ್ದಿರವು. ಬಿಟ್ಟಿಲ್ಲ, ಸ್ಲೈಡಿಂಗ್ ಆಗಿರ್ಬೋದು. ಅಲ್ಲೆಲ್ಲ ಮನೆ ಇದಾವೆ. ಸ್ನೇಹಿತರೆ, ಇದೆ
ಮುಕ್ತಿನಾಥದ ದ್ವಾರ. ಇಲ್ಲಿ ನೋಡ್ತಿರ್ಬೋದು ಅಂಗಡಿಗಳು, ಇದೆಲ್ಲ ಬಿಲ್ಡಿಂಗ್ಸ್ ಇದೆ. ಈಗ ಹತ್ತಿ ಹೋಗ್ತಾ ಇದೀವಿ. ಇಲ್ಲಿಂದ ಮೆಟ್ಲು ಮಾಡಿದ್ದಾರೆ. 1 ಕಿಲೋಮೀಟರ್ ವಾಕಿಂಗು. ಸ್ವಲ್ಪ ಏದುಸಿರು ಬರುತ್ತೆ, ಸಮಸ್ಯೆ ಇರುತ್ತೆ, ಉಸಿರಾಟ ಗಿಪ್ಸ ಇರೋ ಅಂತವ್ರು ಸ್ವಲ್ಪ ಕಷ್ಟ. ಪ್ರಿಕಾಷನ್ ತಗೊಂಡು ಬರಬೇಕು. ನೆಟ್ಟು ನಿಂತಲ್ಲ ಬಾ 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 ಇಲ್ಲಿ ಬಾ. ಜೈ ಮುಕ್ತಿನಾಥ್. ಬನ್ನಿ, ನೀವು ನೋಡ್ತಾ ಇರೋದು ಮುಕ್ತಿನಾಥ ದೇವಸ್ಥಾನ. ಮುಕ್ತಿನಾಥಕ್ಕೆ ನಾವು ಬಂದಿದ್ದೀವಿ ನೇಪಾಳದಲ್ಲಿ. ಈಗ ಈ ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಾ, ಇದು ಶಿವನ ದೇವಸ್ಥಾನ. ಈಗ ಇಲ್ಲಿ ನೋಡ್ತಿರ್ಬೋದು, ಎದುರುಗಡೆ 2 ನೀರಿನ ಕುಂಡಗಳಿದ್ದಾವೆ. ಇದು ಅಲ್ಲಿ ಏನು ನಾವು 108 ಕೊಳದಿಂದ ನೀರು ಬರುತ್ತೆ, ಆ ನೀರು ಇದಕ್ಕೆ ಬಂದು ಹೋಗುತ್ತೆ. ಇದನ್ನು ನಾವು ಮುಳುಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಬಂದ ನಂತರ ಇದರಲ್ಲಿ ಮುಳುಗಿ ಇರಬೇಕು. ನಾವು ಯಾವ ರೀತಿ ಇಲ್ಲಿಯ ಪ್ರದಕ್ಷಿಣೆ ಹಾಕಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಜೈ ಶಂಕರ್, ಭೋಲೆನಾಥ್, ಹರ ಹರ ಮಹಾದೇವ್, ಜೈ ಜಗನ್ನಾಥ್. ಅರೆ ದೌಡ ಅಯ್ಯೋ, ಫುಲ್ ಐಸ್ ವಾಟ್ರು. ಬಾಡಿ ಫ್ರೀಸ್ ಆಗ್ತಾ ಇದೆ. ಅದು ಹಿಂಗಿದೆ ಅನ್ಸುತ್ತೆ. ಜೈ ಮುಕ್ತಿನಾಥ್, ಹರ ಹರ ಮಹಾದೇವ್. ನೋಡಿ, ಈ ದೇವಸ್ಥಾನ ನಿಂಗಳನ್ನ ಇದೆ ನೀರು. ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಮೇಲೆಲ್ಲ ನೋಡ್ತಿರ್ಬೋದು ಹಿಮ.
ಇವತ್ತು ಸೂರ್ಯನ ಬೆಳಕಿದೆ. ಆ ಕಡೆ ದೂರದಲ್ಲಿ ಕಾಣೋ ಗುಡ್ಡ ಎಲ್ಲ ಹಿಮ ಮುಚ್ಚಿದೆ. ಅವೆಲ್ಲ ದೂರದಲ್ಲಿ ಏನಿದಾವೆ ವೈಟ್ ವೈಟ್ ಕಾಣಿಸ್ತಿದೆ, ಅದೆಲ್ಲ ಫುಲ್ ಹಿಮ ಬಿದ್ದಿರೋ ಗುಡ್ಡಗಳು. ಒಳ್ಳೆ ಎಕ್ಸ್ಪೀರಿಯನ್ಸ್. ಹಿಂದೂಗಳು ಒಮ್ಮೆ ಆದ್ರೂ ಬಂದು ಹೋಗ್ಬೇಕು ಇಲ್ಲಿಗೆ. ಬಟ್ ಏಜ್ ಆದಾಗ ಬರಕ್ಕಾಗಲ್ಲ, ಕಷ್ಟಿದೆ. ನೋಡ್ತಾ ಇರ್ಬೋದು, ಇಲ್ಲೂ ಒಂದು ಬುದ್ಧನ ಸ್ಟ್ಯಾಚು ಮಾಡಿದ್ದಾರೆ. ಚೂರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಲ್ಲ ಪಕ್ಕದ ಗುಡ್ಡ ಎಲ್ಲ ಫುಲ್ ಹಿಮ. ನೋಡಕ್ಕಿಲ್ಲ, ಪಕ್ಕದಲ್ಲಿನ ಕಾಣುತ್ತೆ, ಸುಮಾರು ದೂರ ಆಗುತ್ತೆ. ಸಿಪ್ಪಿರಿತ ತಂಡಿ, ಆ ಕಡೆ ಹಿಮ. ಸ್ನೇಹಿತರೆ, ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಹೊಂಟಿದೀವಿ. ಫುಲ್ ಐಸ್ ವಾಟರ್ ಸ್ನಾನ ಮಾಡ್ಬಿಟ್ಟು ಮೂಗೆಲ್ಲ ಬ್ಲಾಕ್ ಆಗಿದೆ ಎಲ್ಲರಿಗೂ, ಚಳಿ ಮಾತಾಡಕ್ ಆಗ್ತಿಲ್ಲ. ಎಲ್ಲ ಮುಗಿಸಿ ಇಲ್ಲಿಂದ ಹೊಂಟಿದೀವಿ. ನಾವ್ ಇಷ್ಟು ಜನ ಬಂದಿದ್ವಿ ನೇಪಾಳ ಟ್ರಿಪ್ಪಿಗೆ. ಈಗೆಲ್ಲ ಮುಗಿಸ್ಕೊಂಡು ಮುಕ್ತಿನಾಥನ್ ದರ್ಶನ ಮುಗಿಸ್ಕೊಂಡು ಹೊರಟಿದೀವಿ. ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ಬರ್ಬೋದು. ಮಾತ್ರ ಒಮ್ಮೆ ಆದ್ರೂ ಒಂದು ವಿಸಿಟ್ ಕೊಡಿ, ಮಾಡಿ ಸಾಧ್ಯವಾದ್ರೆ. ಎರಡನೇದು ಏನಂತಂದ್ರೆ, ಈ ಉಪ್ಸ ಗಿಪ್ಸ ಇರೋರಿದ್ರೆ ಫಸ್ಟೇ ಪ್ರಿಕಾಷನ್ ತಗೊಂಡು ಬರ್ಬೇಕಾಗತ್ತೆ. ಏಜ್ ಒಳಗಡೆ ಬರೋದು ಬೆಟರ್ ನಮ್ಮನ್ಸಿಕೆ. ಉಸಿರಾಟ ತೊಂದರೆ ಆಗುತ್ತೆ. ನಮ್ಗೇನೆ ಅರವಾಡ್ ಹೋಗ್ಬಿಟ್ವಿ. ಬರೀ ಸಿಂಪಲ್ ಆಗಿ ಒಂದು 300 ಮೀಟರ್ 400 ಮೀಟರ್ ಮೆಟ್ಲತ್ತಿ ಬರೋದಕ್ಕೆ ಆಗ್ಲಿಲ್ಲ. 3-4 ಸತಿ ಕೂತ್ವಿ. ಕೆಲವರು ಕುದುರೆ ಮೇಲೆ ಬಂದ್ರು, ಸುಸ್ತು. ಅದ್ರ ಮೇಲೆ ಬಂದೆ ಒಂದ್ 100 ಮೆಟ್ಲು ಬರಕ್ಕೇನೆ 10 ಸತಿ ಕೂತಿದ್ರಂತೆ, ಆಯ್ತಾ. ಸೊ ಹಾಗಾಗಿ ನೋಡ್ತಿರ್ಬೋದು, ಸುತ್ತಲೂ ಬೆಟ್ಟ ಗುಡ್ಡ. ಬಿಸ್ಲಿದೆ, ಸುತ್ತಲೂ ಹಿಮ ಬಿದ್ದಿದೆ ಟಾಪ್ ಅಲ್ಲಿ. ಜೈ ಶ್ರೀರಾಮ್, ಜೈ ಹರ ಹರ ಮಹಾದೇವ್, ಜೈ ಮುಕ್ತಿನಾಥ್ ಕಿ ಜೈ ಜೈ ಮುಕ್ತಿನಾಥ್ ಮಹಾರಾಜ್ ಕಿ ಜೈ ಮುಕ್ತಿನಾಥ್ ಮಹಾರಾಜ್ ಕಿ ಜೈ ಮುಕ್ತಿನಾಥ್ ಜೈ ಮುಕ್ತಿನಾಥ್. ಕರ್ನಾಟಕ